ಈಗ ಕ್ವಶನ್ ನಂಬರ್ 28. A boat covers a distance of 12 kilometers in 1 hour upstream and 45 minutes downstream. ಯಾವಾಗಲೂ ಅಪ್ಸ್ಟ್ರೀಮ್ಗೆ ಟೈಮ್ ಜಾಸ್ತಿ ತೊಗೊಳುತ್ತೆ, ಡೌನ್ಸ್ಟ್ರೀಮ್ಗೆ ಕಡಿಮೆ ತೊಗೊಳುತ್ತೆ. ಫೈಂಡ್ ದ ಸ್ಪೀಡ್ ಆಫ್ ದ ಬೋಟ್ ಅಂಡ್ ದ ಸ್ಟ್ರೀಮ್. ಸೊ ಬೋಟ್ದು ಸ್ಪೀಡ್ ಬೇಕು, ಸ್ಟ್ರೀಮ್ದು ಸ್ಪೀಡ್ ಬೇಕು. ಸೊ ಫಾರ್ಮುಲಾ ಏನಪ್ಪ ಅಂದರೆ, ಬೋಟ್ಸ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಏನು, ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ಸ್ಟ್ರೀಮ್ ಬೈ 2. ಅದೇ ಥರ ಸ್ಟ್ರೀಮ್ದು ಸ್ಪೀಡ್ದೇನು, ಡೌನ್ ಸ್ಟ್ರೀಮ್ ಮೈನಸ್ ಅಪ್ಸ್ಟ್ರೀಮ್ ಬೈ 2. ಇದು ಫಾರ್ಮುಲಾ ನಾವು ಆಗಲೇ ನೋಡಿದ್ದೀವಿ, ಇದು ತಿಳ್ಕೊಂಡ್ರೆ. ಈಗ ಡೌನ್ ಸ್ಟ್ರೀಮ್ ಸ್ಪೀಡ್ ಕಂಡುಹಿಡಿಯೋಣ. ಸೊ ಸ್ಪೀಡ್ ಯಾವಾಗಲೂ ಏನು, ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟು, 12 ಕಿಲೋಮೀಟರ್ಸ್. ಟೈಮ್ ಎಷ್ಟು, 45 ಮಿನಿಟ್ಸ್. 45 ಮಿನಿಟ್ಸ್ ಅಂದರೆ 45/60 ಅಂತ ತಗೋಬೇಕು. ಯಾಕೆಂದರೆ ಮಿನಿಟ್ಸ್ ಅಲ್ವಾ, ನಮಗೆ ಅವರ್ ಬೇಕಾಗಿರೋದ್ರಿಂದ. ಹಾಗೇನಾಗುತ್ತೆ, ಇದು 12/45 × 60 ಆಗುತ್ತೆ. 15 ತೊಗೊಂಡ್ರೆ 15 3 45, 15 4 60, 3 4 12, 4 4 16. ಸೊ 16 ಕಿಲೋಮೀಟರ್ ಪರ್ ಅವರ್ ಈಸ್ ದ ಡೌನ್ ಸ್ಟ್ರೀಮ್ ಸ್ಪೀಡ್. ಅದೇ ಥರ ಅಪ್ಸ್ಟ್ರೀಮ್ಗೆ ಡಿಸ್ಟೆನ್ಸ್ ಎಷ್ಟು, ಸೇಮ್ 12, ಟೈಮ್ ಎಷ್ಟು 1 ಅವರ್, ಅದರಿಂದ ತೊಂದರೆ ಇಲ್ಲ 12. ಸೊ ಇದೆರಡು ಸಿಕ್ಕಿದ ಮೇಲೆ ನಮಗೆ ಸ್ಪೀಡ್ ಆಫ್ ದ ಬೋಟ್ ಫಾರ್ಮುಲಾ ಏನು, ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ಸ್ಟ್ರೀಮ್ 16 + 12 28/2 = 14. ಅದೇ ಥರ ಸ್ಟ್ರೀಮ್ದು ಸ್ಪೀಡ್ ಎಷ್ಟಪ್ಪ ಅಂದರೆ 16 - 12 4/2 is 2. So answer 14 and 2A is the answer.